ಹೂ ಥರ ಇದ್ದವ ಅದು ಹೂಕೋಸ್ ಥರ ಆಗೋಗು. ಹಲೋ ಹಾಯ್ ಗೈಸ್, ಇವತ್ತೇನೆಂದರೆ ನಾನು ಎಷ್ಟನೇ ಡೇ ಬ್ಲಾಗಿಂಗ್ ಅದು ಇದೆ ಅಂತ ಏನು ಹೇಳೋಂಗಿಲ್ಲ, ಡೈರೆಕ್ಟ್ ಏನಿಲ್ಲ ಅದು ವಿಷಯಕ್ಕೆ ಹೋಗ್ತೇನೆ. ಏನಂದ್ರೆ ಒಂದು ಸ್ವಲ್ಪ ದಿನ ಬ್ಲಾಗಿಂಗ್ ಬಿಟ್ಟಿನು, ಯಾಕಂದ್ರೆ ಎಷ್ಟು ವೀಡಿಯೋ ಮಾಡಿದ್ರೂ ನಂದು ವ್ಯೂಸ್ ಎಲ್ಲ ಜಾಸ್ತಿ ಹೋಗೋಂಗಿಲ್ಲ, ಬರೀ 100 ಕೆಳಗೆ ಇದ್ದಾವೆ. ಅದಕ್ಕಾಗಿ ನಾ ಬರೀ ಶಾರ್ಟ್ಸ್ ಅಷ್ಟೇ ಮಾಡಿ ಹಾಕಕತ್ತೀನಿ. ಇನ್ಮೇಲೆ ಬಿಡಬಾರ್ದಂತ ಹೇಳಿ ಅಂದ್ಕೊಂಡೇನು, ಹಿಂಗೆ ಭಾಳ ಸಲ ಅಂದ ವೀಡಿಯೋಸ್ ಮಾಡೇನು. ಇನ್ಮೇಲೆ ಡೈಲಿ ಒಂದೊಂದು 5 ಮಿನಿಟ್ಸ್ ಆದರೂ ಬ್ಲಾಗ್ ಮಾಡಿ ಹಾಕ್ಬೇಕನ್ನತ್ತೇನು. ಇವತ್ತೇನಂದ್ರೆ ನಮ್ಮ ಮನೆಯೊಳಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದರು, ನಾ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಕಮ್ ಗೈಸ್, ಇಲ್ಲಿ ಬಾರೋ. ಇವ ನೋಡ್ರಿ ನಮ್ಮ ಸ್ಪೆಷಲ್ ಗೆಸ್ಟ್ ಈ ವಿಡಿಯೋದಾಗ, ನಮ್ಮ ಸಾರಾ. ಹೂ ಥರ ಇದ್ದವ ಅದು ಹೂಕೋಸ್ ಥರ ಆಗೋಗು. ಮಾನ ಮರ್ಯಾದೆ ಏನು ಇಲ್ಲ. ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲಿಸ್ಬೇಕಪ್ಪ ಬುದ್ಧಿ. ಬೇಸಿಗೆಲ್ದಾಗ ಸ್ವಲ್ಪ ಜಾಸ್ತಿ ಬಿಸಿಲಾಗ್ತೈತಿ, ಬಿಸಿ ಬರ್ತೈತಿ ಅಂತ ಹೇಳಿ ನಾನು ಹೇರ್ ಕಟ್ ಮಾಡಿಸ್ಕೊಂಡು ಬಂದೆವು ನೋಡ್ರಿ. ಐ ಲವ್ ಯು. ಬಾಲನು ಹೂ ಥರ ಮಾಡಿಟ್ಟಿದ್ದಾರೆ. ಓಕೆ, ಮತ್ತು ಇನ್ನೊಂದು ಏನಂದ್ರೆ ಗೈಸ್, ನಾ ಯೂಟ್ಯೂಬ್ದಾಗೆಲ್ಲ ವೀಡಿಯೋಸ್ ನೋಡಿ ಅವ್ರೇನು ಹೇಳಿದ್ರು, ಏನು ಮೋಟಿವೇಟ್ ಮಾಡಿದ್ರು ಅಂದ್ರೆ ವೀಡಿಯೋ ಮಾಡೋರಿಗೆ ಕಾಂಟೆಂಟ್ ಕ್ರಿಯೇಟ್ ಮಾಡೋದ್ರಿ, ಡೈಲಿ ವ್ಲಾಗ್ಸ್ ಮಾಡೋದ್ರಿ ಅಂದ್ರೆ ಅದರಿಂದ ಲಾಂಗ್ ವೀಡಿಯೋಸಿಂದ ಮಾತ್ರ ಇದು ವ್ಯೂಸ್ ಆಗಂಗಿಲ್ಲ ಮತ್ತು ಸಬ್ಸ್ಕ್ರೈಬ್ಸ್ ಆಗಂಗಿಲ್ಲ ಅಂತ ಹೇಳಿದರು. ಅದಕ್ಕೆ ನಾ ಏನು ಮಾಡೋ, ಶಾರ್ಟ್ಸ್ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ನು. ಬಟ್ ಅದ್ರಾಗೂ ಅಷ್ಟೇನು ವರ್ಕ್ ಆಗತ್ತಿಲ್ಲ. 1000 ಮತ್ತು ಏನಂದ್ರೆ 1000 2000 ತನಕ ಅಷ್ಟೇ ಹೋಗಿದ್ದಾವೆ ಇಲ್ಲಿವರೆಗೂ ವ್ಯೂಸ. ಅದು ಯಾಕಂತ ಗೊತ್ತಿಲ್ಲ. ನಾ ಲಾಸ್ಟ್ ಟೈಮ್ ಚಾನಲ್ ಸ್ಟಾರ್ಟ್ ಮಾಡಿದಾಗೂ ಹಿಂಗಾಗಿತ್ತು, ಇವಾಗೂ ಹಿಂಗಾಗದೈತಿ, ಏನಾಗೈತಿ ಗೊತ್ತಿಲ್ಲ ನನಗೆ. ಮತ್ತು ಇನ್ನೊಂದು ಏನಂದ್ರೆ, ನಾನು ಲಾಂಗ್ ವೀಡಿಯೋಸ್ದಾಗ ಬರೀ 100 70 80 ಹಿಂಗೆ ಬಂದರೆ ಯಾರಿಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗ್ತೈತಿ ಹೇಳಿ. ನಾನು ಇವಾಗ ನಾ ವೀಡಿಯೋ ಸ್ಟಾರ್ಟ್ ಮಾಡಿ ಎಷ್ಟು ತಿಂಗಳಾಯಿತು? 4 ತಿಂಗಳಾಯ್ತು. 4 ತಿಂಗಳಾದ್ರೂ ಒಂದು ಸ್ವಲ್ಪ ಆದರೂ 100 ಸಬ್ಸ್ಕ್ರೈಬರ್ಸ್ ಆಗಬೇಕು, ಅದು ಆಗತ್ತಿಲ್ಲ. ಇವಾಗ ಎಷ್ಟಿದ್ದಾರೆ ಅಂದರೆ 83 ಇದ್ದಾರೆ. 83ದಾಗ ನೀನು ಯಾರೋ ಒಬ್ಬರು ಎಸ್ಕೇಪ್ ಆಗ್ಯಾರ, ಏನು ಮಾಡಲಿ ನಾ. ಮತ್ತು ಇನ್ನೊಂದು ಏನಂದ್ರೆ, ನಾ ಮೊದಲಿಂದ ಟಿಕ್ಟಾಕ ಇನ್ಸ್ಟಾಗ್ರಾಮ್ ರೀಲ್ಸ್ದಾಗೆಲ್ಲ ಏನು ಅಷ್ಟೊಂದು ನಾ ಫೇಮಸ್ ಇಲ್ಲ. ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ದಿನ ಮಾಡಿನು, ಅವಾಗೊಂದು 20K ಈ ಥರ ಎಲ್ಲ ಬಂತು. ಆಮೇಲೆ 1 ಇಯರ್ ಗ್ಯಾಪ್ ಮಾಡಿ ಇಷ್ಟೊತ್ತಿಗಾಗಿದೆ ದೊಡ್ಡ ಫೇಮಸ್ ಆಗಿಬಿಡ್ತಿದ್ದೀನಿ. ಬಟ್ ಅದೆಲ್ಲ ಏನಾಗಿಲ್ಲ, ಡೈರೆಕ್ಟ್ ಯೂಟ್ಯೂಬ್ಗೆ ಬಂದೇನೆ ಅಂತ ಹೇಳಿ ನಾ ಜಾಸ್ತಿ ಯಾರಿಗೆ ಪರಿಚಯ ಆಗೋದಿಲ್ಲ ಅಂತೇಳಿ ಅನ್ಕೋತೀನಿ. ಆದ್ರೂ ಇವಾಗಿಂದ ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ. ಏನಂದರೆ ದೊಡ್ಡ ಕ್ರಿಯೇಟರ್ ಆಗಬೇಕಂತ ಅಂದ್ಕೊಂಡೇನು. ಬಟ್ ಏನಂದ್ರೆ ನನ್ನ ಹತ್ರ ಐಫೋನ್ ಇಲ್ಲ, ಡ್ರೆಸ್ ಅಂತೂ ಕಡಿಮೆ ಇದಾವೆ. ಏನಾದರೂ ಟ್ರಾನ್ಸಾಕ್ಷನ್ ವೀಡಿಯೋ ಮಾಡ್ಕೊಳ್ಳೋಣ, ಏನಾದರೂ ರೀಲ್ಸ್ ಮಾಡೋಣ ಅಂದ್ರೆ ಎಷ್ಟು ಡ್ರೆಸ್ ಮೇಲಾದರೂ ಪದೇ ಅದೇ ರೀಲ್ಸ್ ಮಾಡಲಿ ಹೇಳಿ ನಾನು. ಮತ್ತು ಕಂಟೆಂಟ್ ಏನಾದರೂ ಮಾಡಿ ಹಾಕೋಣ ಅಂತೇಳಿ ಅಂದ್ಕೊಂಡ್ರೆ, ಅದು ಡೇದಾಗ ಯಾವುದು ಕಂಟೆಂಟ ಏನು ಮಾಡಬೇಕು, ಎದ್ರ ಮೇಲೆ ಮಾಡಬೇಕು ಅಂತ ಹೇಳಿ ಡೇದಾಗ ಮೈಂಡ್ದಾಗ ಬರೋಂಗಿಲ್ಲ. ಅದು ನೈಟ್ 2 ಗಂಟೆಗೆ 3 ಗಂಟೆಗೆಲ್ಲ ನೆನಪಾಗ್ತಾವೆ. ಅದನ್ನೆಲ್ಲ ಸ್ಕ್ರಿಪ್ಟ್ ಬರೆದಿಟ್ಕೊಂಡೇನು, ಬಟ್ ಮಾಡಬೇಕಷ್ಟ. ಏನಾದರೂ ಕಾಮಿಡಿ ವೀಡಿಯೋಸ್ಗಳ ಏನಾದರೂ ಕಂಟೆಂಟ್ ಮಾಡಬೇಕಂತ ಬರೆದು ಇಟ್ಕೊಂಡೇನು. ಅದು ಎಷ್ಟು ಗಂಟೆಗೆ ಅಂದರೆ 2 ಗಂಟೆಗೆ 3 ಗಂಟೆಗೆ ಹೀಗೆಲ್ಲ ನೆನಪಾಗ್ತಾವೆ. ಏನಾದರೂ ಕ್ರಿಯೇಟಿವಿಟಿ ಅಷ್ಟು ಗಂಟೆಗೆ ನಾವು ನಮ್ಮ ಮನಸ್ಸು ಒಳಗೆ ಅದನ್ನು ತಲೆ ಒಳಗೆ ಬರ್ತೈತಿ, ಅದಕ್ಕೆ ಬರೆದು ಇಟ್ಕೊಂಡೇನು. ಬಟ್ ಇನ್ನೂ ಮಾಡಿಲ್ಲ, ಇನ್ನು ಮಾಡ್ತೀನಿ. ಈ ವರ್ಷನೂ ಎಸ್ ಅಕ್ಷರದವ್ರಿಗೆ ಒಳ್ಳೇದೈತೆ ಅಂತ ನೋಡೋಣ, ನನ್ನ ಸಕ್ಸಸ್ ಎಲ್ಲಿವರೆಗೂ ಹೋಗ್ತೈತಿ ಅಂತ ಹೇಳಿ. ಓಕೆ, ಇವತ್ತಿಂದ ಇಷ್ಟು ಮಾತಾಡೋದು ಮುಗೀತು. ಓಕೆ ಫ್ರೆಂಡ್ಸ್, ಬಾಯ್.